ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಎಸ್ಪಿ ಕಾನ್ಸ್ಟೇಬಲ್ ರವಿ ವಿರುದ್ಧ ಆರೋಪ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪೊಲೀಸ್ ಠಾಣೆಯ ಎಸ್ಪಿ ಕಾನ್ಸ್ಟೇಬಲ್ ರವಿಕುಮಾರ್ ಪ್ರತಿನಿತ್ಯ ನನ್ನ ಟೀ ಅಂಗಡಿಗೆ ರವಿಕುಮಾರ್ ಬಂದು ಮಾನಸಿಕ ಹಿಂಸೆ ನೀಡುತ್ತಾರೆ. ಅಂಗಡಿಯಲ್ಲಿದ್ದ 16,000 ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ. ಇದರಿಂದ ನನಗೆ ಮಾನಸಿಕ ಹಿಂಸೆಯಾಗುತ್ತದೆ. ನಾನು ಹೇಳಿದ್ದ ಹಾಗೆ ಕೇಳಬೇಕು ಎಂದು ಹೆದರಿಸುವುದು ಮಾಡುತ್ತಾರೆ. ನನಗೆ ಗಂಡ ಮತ್ತು ಮಕ್ಕಳು ಇಲ್ಲ. ಆದ್ರಿಂದ ನಾನು ಈ ಹಿಂಸೆಯನ್ನ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೇನೆ. ಈಗಾಗಲೇ ನಾನು ರವಿಕುಮಾರ್ ವಿರುದ್ಧ ಠಾಣೆಗೆ ದೂರು ನೀಡಿದ್ದೇನೆ ಅಂದ್ರೂ ದೂರು ದಾಖಲು ಮಾಡದೆ ಪೊಲೀಸ್ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ನನ್ನ ಸಾವಿಗೆ ಎಸ್ಪಿ ಕಾನ್ಸ್ಟೇಬಲ್ ರವಿಕುಮಾರ್ ಕಾರಣ ಎಂದು ಈ ವಾಹಿನಿಯ ಮೂಲಕ ಹೇಳುತ್ತೇನೆ. ನಾನು ಇಲ್ಲಿ ಟೀ ಅಂಗಡಿ ಮಾಡ್ತಾ ಇದ್ದೀನಿ. ಇದೇ ನನ್ನ ಟೀ ಅಂಗಡಿ. ಈ ಟೀ ಅಂಗಡಿ ಬಂದು ಪ್ರತಿ ದಿವಸನೂ ನೀನು ಏನು ಮಾಡ್ತೀಯ, ಇಲ್ಲಿ ಏನು ಮಾಡ್ತೀಯ, ಏನು ಬಿಡ್ತೀಯ ಅಂತ ಪ್ರತಿನಿತ್ಯನೂ ಟಾರ್ಚರ್ ಕೊಡ್ತಾರೆ ಎಸ್.ಬಿ. ಕಾನ್ಸ್ಟೇಬಲ್ ರವಿ ಸರ್ ಅವರು. ನನಗೆ ಆ ಟಾರ್ಚರ್ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಗಂಡು ಮಕ್ಕಳಿಲ್ಲ, ಗಂಡ ಇಲ್ಲ. ನಾನು ಇದೇ ಒಂದ್ರ ದುಡ್ಕೊಂಡು ತಿಂತಿರೋದು. ಇದ್ರಾಗ ದುಡಿಮೆ ಮಾಡೋಕ್ಕೆ ಬಿಡಲಿಲ್ದಂಗೆ ನನಗೆ ಭಾಳ ಟಾರ್ಚರ್ ಕೊಡ್ತಿದ್ದಾರೆ. ನಾನು ಆತ್ಮಹತ್ಯೆಗೂ ಪ್ರಯತ್ನ ಕೊಡ್ಬೇಕು, ಆ ಥರ ಮಾಡ್ತಿದ್ದಾರೆ. ನನ್ನನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ನನ್ನ ಈಗ 6 ತಿಂಗಳಿಂದನೂ ಒಂದೊಂದು ಮಾತಲ್ಲ, ಒಂದೊಂದು ಕತೆ ಅಲ್ಲ. ಈ ಮೊನ್ನೆ ದಿವಸ ಒಳಗೆ ಬಂದು 16,000 ರೂಪಾಯಿ ಕ್ಯಾಶ್ನ ಹೇಳೋದು 16,000 ರೂಪಾಯಿ ತಗೊಂಡು ಹೋಗಿ 2 ದಿವಸ ಓಡಾಡಿದ್ರು ಕೊಡ್ಲಿಲ್ದಂಗೆ ನಾನು ತಗೊಂಡೇ ಬಂದಿಲ್ಲ ಅಂತ ಹೇಳ್ತಿರೋದು. ನಾನು ಯಾರನ್ನ ಕೇಳಬೇಕು? ನನಗೆ ನ್ಯಾಯ ಕೊಡಿಸ್ರಿ. ಅವರು ಟಾರ್ಚರ್ ಕಡಿಮೆ ಮಾಡಿಸ್ರಿ. ಅವ್ರನ್ನ ಈ ಊರಾಗೆ ಇರ್ಲಿಲ್ದಂಗೆ ಅವ್ರು ತೆಗಿಬೇಕು. ಈ ಊರಾಗ ಅವ್ರು ಬೇಡವೇ ಬೇಡ ನಮಗೆ. ನಾನು ಇಷ್ಟು ದಿವಸನೂ ಸುಧಾರಿಸ್ಕೊಂಡು ಬಿಡು ಹೋಗ್ಲಿ ಅಂತ ಸುಮ್ಮನದೀನಿ. ಇನ್ಮೇಲೆ ನಾನು ಸುಧಾರಿಸ್ಕೊಳಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ. ನಾನು ಆತ್ಮಹತ್ಯೆ ಮಾಡ್ಕೊಳೋದಕ್ಕಿಂತ ಮುಂಚೆನ ನನ್ನಂಗೆ ಇನ್ನೊಬ್ರಿಗೆ ಯಾರಿಗೂ ಆಗಲಿದ್ದಂಗೆ ನನಗೆ ನ್ಯಾಯ ಕೊಡಿಸ್ರಿ. ಅದೇ ಏನು ಮಾಡ್ತೀಯ ಇಲ್ಲಿ, ಹೇಗೆ ಮಾಡ್ತೀಯ? ನಾನು ಎಷ್ಟು ಏನು ನೀನು ಕೇಳಿದ್ರು ನಾನು ಇದಕ್ಕೆ ಸ್ಪಂದಿಸ್ತಿಲ್ಲಲ್ಲ. ನೀನು ಈ ದುಡಿಮೆ ನೀನು ಯಾಕೆ ಮಾಡ್ತೀನಿ? ನಾನು ಸಾಕ್ತೀನಿ ನಿನ್ನ. ನನ್ನ ಮಾತು ಕೇಳಿ. ನೀನು ಈ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ ಸರ್. ನನಗೆಲ್ಲ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇವತ್ತೇ ಕೊಟ್ಟಿರೋದು. ಅದು ನಾನು ಈ ಟಾರ್ಚರ್ ತಡ್ಕೊಳಕ್ಕಾಗಲ್ದಂಗೆ ನಮ್ಮ ಗ್ರಾಮದ ಜನಕ್ಕೆಲ್ಲ ತಿಳಿಸಿ ನಾನು ನಿರ್ಧಾರ ತಗೋಬೇಕು, ಸಾಯ ನಿರ್ಧಾರ ಅಂತಂದು ಇವತ್ತೆಲ್ಲ ತೀರ್ಮಾನ ಮಾಡಿರೋದು ಸರ್. ಅದು ಏನು ಮಾಡ್ತೀರಿ, ಏನು ಬಿಡ್ತೀರಿ, ಅವ್ರು ಮಾತ್ರ ಈ ಊರಾಗ ಇರೋಂಗಿಲ್ಲ. ASI ಕೈ ಕೊಟ್ಟಿವಿ ಸರ್. ವಂಕರ್ ಸರ್. ಅದೇ ಮೇಡಮ್ ಅವ್ರು ಬರಲಿ, ನಾವು ಅದನ್ನ ಕೊಟ್ಟು ಇದನ್ನ ಕೊಡ್ರಿ ಅಂತ ಕೇಳಿದ್ವಿ. ಇಲ್ಲ, ಅದು ಸಾಯಂಕಾಲ ಬರ್ತಾರೆ ಅವ್ರು ಮೇಡಮ್ ಅವರು. ನಾನು ಸಾಯಂಕಾಲನೇ ಕೊಡೋದು ಅಂತೇಳಿ ಅವ್ರು ಹಂಗೆ ಕಳಿಸಿದ್ರು. ನಾನು ಹಂಗೆ ಬಂದೆ. ನೈಟೆಲ್ಲ 12 ಗಂಟೆವರೆಗೂ ನಾನು ಓಪನ್ ಆಗಿ ಇಟ್ಕೊಂಡಿರ್ತೀನಿ. ಆ ನೈಟೆಲ್ಲ ಬಂದು ಅದೇ ಥರ ತೊಂದರೆ ಕೊಡೋದು. ಎಷ್ಟು ದಿವಸ ಅಂತ ಅವ್ರೊಬ್ಬರೇ ಬರೋದು. ಯಾರು ಬಂದ್ರು ಯಾರು ಏನು ಮಾತಾಡಲ್ಲ. ಅವ್ರು ಟಾರ್ಚರ್ ಕೊಡೋದು ಅವ್ರೊಬ್ಬರೇ. ವರದಿ ಅರುಣ್ ಕುಳೆನೂರು. ನನಗೆಲ್ಲ ಆ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್. ನಮಸ್ತೆ.